अ, मुझे खुद को ही खत्म कर लेना बेस्ट है मेरे लिए, क्योंकि जो मैं पैसे कमा रहा हूँ उसी से मैं अपने दुश्मन को बलवान बना रहा हूँ। मेरे मरे हुए शरीर के आसपास मेरी पत्नी या उसका परिवार की तरफ से कोई नहीं आना चाहिए। ನಮಸ್ಕಾರ ವೀಕ್ಷಕರೇ, ಅತುಲ್ ಸುಭಾಷ್ ಇವರ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ವಿಷಯಗಳ ಬಗ್ಗೆ ನಾನು ಎಷ್ಟೆಷ್ಟೋ ಸಲ ಡಿಸ್ಕಸ್ ಮಾಡಿದ್ದೀನಿ. ಹೌದು, ಕೆಲವಷ್ಟು ಕಾನೂನುಗಳನ್ನು ನಮ್ಮಲ್ಲಿ ಕೆಟ್ಟದಕ್ಕೆ ಅಂತಲೇ ಬಳಸ್ಕೊಳ್ತಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿರೋ ಕಾನೂನುಗಳಿಂದ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಅಂಥದ್ದು ಈಗ ಅತುಲ್ ಸುಭಾಷ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬರು ವ್ಯಕ್ತಿ, ಅವರ ಪರ್ಸನಲ್ ಪ್ರಾಬ್ಲಮ್ಗಳು ಏನೇನಿತ್ತೋ ನಮಗೂ ಗೊತ್ತಿಲ್ಲ ಬಿಡಿ, ಆದರೆ ಕೆಲವಷ್ಟು ಲಾಗಳು ಹೆಣ್ಣಿನ ಪರವಾಗಿದೆ. ಅಂಥದ್ದನ್ನ ದುರ್ಬಳಕೆ ಮಾಡ್ಕೊಳ್ಳೋರು ಕೂಡ ತುಂಬ ಜನ ಇದ್ದಾರೆ. ಇಲ್ಲಿ ಅದೇ ಆಗಿರೋದು. ಇಷ್ಟು ದಿನ ಮೀಟು ನೋಡ್ತಾ ಇದ್ವಿ, ಈಗೇನಾಗಿದೆ ಮೆಂಟು ಅಂತ ಒಂದು ಹ್ಯಾಶ್ ಟ್ಯಾಗ್ ಇಟ್ಕೊಂಡು ಈ ವಿಡಿಯೋಗಳು ಎಲ್ಲ ಕಡೆ ಓಡಾಡ್ತಾ ಇದೆ. ಅದರಲ್ಲಿ ಅತುಲ್ ಇವ್ರೇನ್ ಮಾಡಿದ್ದಾರೆ, ಹೆಂಡತಿ ಕಾಟ ಜಾಸ್ತಿ ಇದೆ, ಅವರ ಮನೆಯವರ ಕಾಟ ಜಾಸ್ತಿ ಇದೆ, ಗೌರ್ಮೆಂಟ್ ಕೂಡ ಅಂದ್ರೆ ಕಾನೂನು ಎಲ್ಲ ಪೂರ್ತಿಯಾಗಿ ಹೆಣ್ಣಿಗೆ ಸಪೋರ್ಟ್ ಮಾಡ್ತಾ ಇದೆ, ಗಂಡಸರಿಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನನಗೆ ಇದರಿಂದ ತೊಂದರೆ ಆಗಿದೆ, ನಾನು ಸತ್ರು ಕೂಡ ನನ್ನ ಹೆಂಡತಿ ಮನೆಯವರಿಗೆ ಶಿಕ್ಷೆ ಆಗಬೇಕು ಅಂತಾನೆ ಎಲ್ಲ ಅವರೊಂದು ವಿಡಿಯೋನು ಮಾಡಿ ಅದರಲ್ಲಿ ಲೆಟ್ರೂ ಬರೆದಿಟ್ಟು ಸಾಯೋದಕ್ಕೆ ಮುಂಚೆ ಈ ವಿಷಯಗಳನ್ನೆಲ್ಲ ಪ್ಲಾನ್ ಮಾಡಿ ಅವರು ಎಷ್ಟು ಜೀವನದಲ್ಲಿ ನೊಂದಿರಬೇಕು ಅಂತ ಯೋಚನೆ ಮಾಡಿ. ಇದು ಅವರು ಅಂತ ಅಲ್ಲ, ಎಷ್ಟೆಷ್ಟೋ ಜನರ ಜೀವನದಲ್ಲಿ ಆಗ್ತಾನೆ ಇದೆ. ಮದುವೆ ಆದ ಮೇಲೆ ಇಂಥ ಕಷ್ಟಗಳನ್ನ ಅನುಭವಿಸ್ತಾ ಇರೋರು ತುಂಬಾ ಜನ ಇರ್ತಾರೆ. ಒಂದಲ್ಲ ಒಂದು ನೆಗೆಟಿವಿಟಿ ಫ್ಯಾಮಿಲಿನಲ್ಲಿ ಇದ್ದೇ ಇರುತ್ತೆ. ಗಂಡ ಹೆಂಡತಿ ಜಗಳ ಇರ್ಬೋದು, ಇಲ್ಲ ಅತ್ತೆ ಸೊಸೆ ಜಗಳ ಇರ್ಬೋದು, ಇಲ್ಲ ಬೇರೆ ಯಾರೋ. ಒಟ್ಟಿನಲ್ಲಿ ಜಗಳಗಳು ಅನ್ನೋದು ಫ್ಯಾಮಿಲಿನಲ್ಲಿ ಕಾಮನ್ ಆಗೇ ಇರುತ್ತೆ. ಮದುವೆ ಮಾಡುವಾಗ ಎಲ್ಲ ಚೆನ್ನಾಗೇ ಇರುತ್ತೆ, ನೀ ಮದುವೆ ಆಗಪ್ಪ ಚೆನ್ನಾಗಿರುತ್ತೆ, ಹೀಗೆ ಹಾಗೆ ಅಂತ ಎಲ್ಲ ಹೇಳಿರ್ತಾರೆ. ಹುಡುಗಿ ಮನೆಯಲ್ಲೂ ಅದೇ ರೀತಿ ಇಬ್ಬರಿಗೂ ಸೇರಿಸಿ ಮದುವೆ ಮಾಡಿರ್ತಾರೆ. ಆದರೆ ಹಿಂದಿನ ಕಾಲ ಇತ್ತು, ದೊಡ್ಡವ್ರು ಹೇಳಿದ್ದನ್ನ ಫಾಲೋ ಮಾಡೋಣ ಅನ್ನೋದು. ಈಗಿನ ಕಾಲ ಯಾವ ಥರ ಇದೆ, ದುಡ್ಡಿನ ಮೇಲೆ ನಿಂತ್ಕೊಳ್ಳೋಣ ಅನ್ನೋ ಕಾಲ ಆಗಿದೆ. ಮೊದಲು ಹೆಣ್ಣು ಎದುರೋಳು, ಇದಕ್ಕೆ ನಮಗೆ ಗಂಡ ಅನ್ನೋನು ಆಸರೆ ಬೇಕು ಅನ್ನೋದು ಒಂದಿತ್ತು ಬಿಡಿ, ಆದ್ರಿಂದ ಎದುರ್ತಾ ಇದ್ಲು. ಈಗೇನಾಗಿದೆ ಪರಿಸ್ಥಿತಿ, ದುಡ್ಡಿದ್ರೆ ಸಾಕು, ನನ್ನ ಜೀವನ ನಾನು ಕಟ್ಕೊಳ್ತೀನಿ, ದುಡ್ಡನ್ನ ಹೇಗಾದ್ರೂ ಗಂಡನ ಹತ್ರ ವಸೂಲಿ ಮಾಡೋವಂಥ ಕೆಲಸ ಮಾಡೋಣ ಅನ್ನೋ ದಂಧೆಗೆ ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಅಂತ ಹೇಳೋದಕ್ಕೆ ಹೋದ್ರೆ ತಪ್ಪಾಗುತ್ತೆ. ಎಷ್ಟೋ ಜನ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕಣ್ಮುಂದೆ ನೋಡಿರ್ತೀರಾ, ಜೀವನದಲ್ಲಿ 2 ಮದುವೆ, 3 ಮದುವೆ, 4 ಮದುವೆ, 5 ಮದುವೆ ಆಗಿರೋರು ಎಷ್ಟೋ ಜನ ಇದ್ದಾರೆ. ಈವನ್ 7 ಮದುವೆ ಆಗ್ತಾ ಇರೋರು ದೊಡ್ಡ ಸೆಲೆಬ್ರಿಟಿಗಳಾಗಿ ಬದುಕ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಎಷ್ಟೋ ಜನ ಈ ಥರದವ್ರನ್ನ ತೋರಿಸಿದ್ದಾರೆ. 7 ಮದುವೆ ಆಗ್ತಾ ಇದ್ದಾರೆ. ಮದುವೆ ಆದ್ನ ಅವನ ಹತ್ರ ಎಷ್ಟು ದುಡ್ಡು ಇಸ್ಕೋ ಬಿಟ್ಬಿಡು, ಇನ್ನೊಬ್ಬನ ಮದುವೆ ಆದ ಅವನ ಹತ್ರ ಎಷ್ಟು ದುಡ್ಡು ಇಸ್ಕೋ ಬಿಟ್ಬಿಡು. ಈ ಥರ ಯಾವ ಥರ ಆಗ್ತಾ ಇದೆ ಅದು ಅಂದರೆ, ಅದೇ ಹೇಳ್ತಾರಲ್ಲ ದಂಧೆ ಅನ್ನೋದು, ಆ ಥರ ಇಳಿದ್ಬಿಟ್ಟಿದೆ. ಎಷ್ಟೋ ಜನ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಿಂದ ನೋವುಗಳನ್ನ ಅನುಭವಿಸೋದಕ್ಕೆ ಸಾಕಾಗಿ ವ್ಯಕ್ತಿಗಳು ಅತುಲ್ ಸುಭಾಷ್ ಅಂತವರು ನನಗೆ ಈ ಜೀವನನೇ ಬೇಡ ಅಂತ ಪ್ರಾಣ ಬಿಡ್ತಾ ಇದ್ದಾರೆ. ಇದರಲ್ಲಿ ಯಾರು ತಪ್ಪು ಅಂತ ಹೇಳೋದಕ್ಕಾಗುತ್ತೆ? ಇಲ್ಲಿ ಅತುಲ್ ಸುಭಾಷ್ ಅವ್ರ ತಪ್ಪ, ಇಲ್ಲ ಅವ್ರ ಹೆಂಡತಿ ತಪ್ಪ, ಇಲ್ಲ ಇಬ್ಬರದನ್ನು ಕೂರಿಸ್ಕೊಂಡು ಸರಿಯಾಗಿ ಎನ್ಕ್ವೈರಿ ಮಾಡದೆ ಡಿಸಿಷನ್ ತಗೊಳ್ತಾ ಇದಾರಲ್ಲ ಕಾನೂನವ್ರ ತಪ್ಪ, ಇಲ್ಲ ಅವ್ರ ಅಪ್ಪ ಅಮ್ಮ ಬೆಳೆಸಿದ್ರಲ್ಲ ಅವ್ರ ತಪ್ಪ? ಯಾರು ತಪ್ಪು ಅಂತ ಹೇಳೋದಕ್ಕಾಗುತ್ತೆ? ಇಲ್ಲಿ ಅಪ್ಪ ಅಮ್ಮ ಬೆಳೆಸುವಾಗ ಮುದ್ದಾಗಿ ಏನೋ ಒಂದು ಪ್ರೀತಿನಲ್ಲಿ ಬೆಳೆಸ್ಬಿಡ್ತಾರೆ. ಆದರೆ ಸೊಸೈಟಿ ಏನು ಮಾಡುತ್ತೆ, ಅವ್ರಿಗೊಂದು ಬೇರೆ ರೀತಿನೇ ತೋರಿಸ್ಬಿಡುತ್ತೆ. ದುಡ್ಡಿದ್ರೆ ನಿನ್ಗೆ ಯಾರೂ ಬೇಕಾಗಿಲ್ಲ ಅನ್ನೋದನ್ನ ಹೆಣ್ಣಿಗೆ ತೋರಿಸುತ್ತೆ. ಆ ಹೆಣ್ಣು ಏನು ಮಾಡ್ತಾಳೆ, ದುಡ್ಡಿದ್ರೆ ಅಪ್ಪ ಅಮ್ಮನೂ ಬೇಡ, ಅತ್ತೆ ಮಾವ ಬೇಡ, ಗಂಡ ಬೇಡ, ಮಕ್ಕಳು ಬೇಡ, ಎಲ್ಲ ಬೇಡ ಅನ್ನೋ ಒಂದು ಯೋಚನೆ ಬಂದ್ಬಿಡ್ತಾರೆ ಎಷ್ಟೋ ಜನ. ಅವರ ಲೈಫ್ ಸ್ಟೈಲ್ನ ಯಾವುದೋ ಲೆವೆಲಿಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ, ಯಾರಿಗೋ ಕಂಪ್ಯಾರಿಟಿವ್ ಬದುಕೋದಕ್ಕೆ. ಈಗಂತೂ ಇನ್ಸ್ಟಾಗ್ರಾಮು ಅದರಲ್ಲಿ ಆ ಲೆವೆಲಲ್ಲಿ ಬದುಕಬೇಕು ನಾವು ಅಂದರೆ ದುಡ್ಡು ಬೇಕು, ದುಡ್ಡಿದ್ರೆ ಸಾಕು, ಹೆಂಗೋ ನಾವು ದುಡ್ಕೋತೀವಿ, ಬದುಕ್ತೀವಿ. ಈ ಸಂಬಂಧಗಳು, ಈ ಫ್ಯಾಮಿಲಿ ಕಮಿಟ್ಮೆಂಟು ಯಾವುದೂ ಬೇಡ ಅಂತ ಹೆಣ್ಣು ಎಷ್ಟೋ ಜನ, ಎಲ್ಲರೂ ಇದೇ ರೀತಿ ಜೀವನ ನಡೆಸ್ತಾರೆ ಅಂತಲ್ಲ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾ ಇರೋರು ಇದ್ದಾರೆ. ಆದರೆ ತುಂಬಾ ಜನ ಈ ರೀತಿ ಬದುಕೋದಕ್ಕೆ ಇಷ್ಟಪಡ್ತಾರೆ. ದುಡ್ಡು ಇಸ್ಕೊಂಡು ಹೋಗಿ ಎಲ್ಲ ಒಂದ್ ಕಡೆ ಸೆಟ್ಲ್ ಆಗೋಣ ಬಿಡಪ್ಪ, ಇವನ್ ಜೊತೆ ಇರೋದು ಯಾಕೆ ಅಂತ ಈ ರೀತಿ ಪ್ರೆಷರ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ. ಈ ವ್ಯಕ್ತಿ ಅದೇ ಆಗಿರೋದು. ನಾನು ದುಡಿತಾ ಇರೋ ದುಡ್ಡನ್ನೆಲ್ಲ ತಗೊಂಡೋಗಿ ನನ್ನ ಎನಿಮಿಗೆ ಒಂದಲ್ಲ ಒಂದು ಟೈಮಲ್ಲಿ ಶತ್ರುಗಳಾಗೋಗ್ತಾರೆ ಅಂತಾರಲ್ಲ, ಆ ಥರ ಗಂಡನ ಹೆಂಡ್ತಿನೇ ಶತ್ರು ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನನ್ನ ಎನಿಮಿಗೆ ಯಾಕೆ ಕೊಡಲಿ, ಎಷ್ಟು ಅಂತ ಕೊಡಲಿ, ಇನ್ನು ನನ್ನ ಮೇಲೆ ಪ್ರೆಷರ್ ಆಗ್ತಾನೆ ಇದ್ದಾರೆ, ನನಗೆ ಈ ಜೀವನ ಸಾಕಾಗಿದೆ, ನನ್ನ ಸತ್ರೂ ನನ್ನ ದೇಹನ ಅವ್ರು ಯಾರು ನೋಡೋಕೆ ಬರಬಾರ್ದು, ನನ್ನನ್ನು ಸುಟ್ರೂ ಅವ್ರಿಗೆ ಶಿಕ್ಷೆ ಆಗೋ ತನಕ ನನ್ನ ಬೂದಿನ ಇದಕ್ಕೂ ಬಿಡಬಾರ್ದು ಅಂತೆಲ್ಲ ಹೇಳ್ತಾರೆ. ಅಂದರೆ ಎಷ್ಟು ಜೀವನದಲ್ಲಿ ಬೇಜಾರಾಗಿರ್ತಾರೆ. ಅದು ಸಾಯೋದಕ್ಕೆ ಮುಂಚೆ ವಿಡಿಯೋ ಮಾಡಿದ್ದಾರೆ, ಪ್ಲಸ್ ಪ್ಲಾನಿಂಗ್ ಮಾಡಿದ್ದಾರೆ. ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ಕಂಪನಿಗೆ ಸಬ್ಮಿಟ್ ಮಾಡಿದ್ದಾರೆ. ಅದಾದ ಮೇಲೆ ಅವರ ಕಾರ್ ಕೀ, ಬೈಕ್ ಕೀ ಎಲ್ಲಾನು ಫ್ರಿಜ್ ಮೇಲೆ ಇಟ್ಟಿದ್ದಾರೆ, ಕಂಪ್ಯೂಟರ್ ಲಾಕ್ಗಳನ್ನೆಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ, ಎಲ್ಲಾನು ಅಂದರೆ ಓಪನ್ ಆಗಿ ಇಟ್ಬಿಟ್ಟಿದ್ದಾರೆ, ಯಾರು ಬೇಕಾದ್ರೂ ಬಳಸ್ಕೊಳ್ಳಿ. ಆದರೆ ನನ್ನ ಸಾವಿಗೆ ಕಾರಣ ಆದವ್ರನ್ನ ಇದು ಒಂದು ಮಾದರಿ ಆಗಲಿ ಅಂತ ಹೇಳಿ
ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಹುಟ್ಟುತ್ತೆ. ಸಿಗ್ಬೋದು, ಸಿಗದೇ ಇರ್ಬೋದು. ಎಂತಕ್ಕೆ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ತುಂಬ ಸಲ ಬದಲಾಗ್ತಾ ಇರುತ್ತೆ. ಆದರೂ ಒಂದೊಂದು ಸಲ ಇಂಥ ಕೇಸ್ಗಳಲ್ಲಿ ನ್ಯಾಯ ಎಲ್ಲರಿಗೂ ಸಿಗುವಾಗ ಮಾಡುತ್ತೆ. ಈಗಿರುವಂಥ ಮಹಿಳಾ ಸಂರಕ್ಷಣಾ ಪ್ಲಸ್ ಮಹಿಳೆಯರ ಹಕ್ಕುಗೋಸ್ಕರ ಹೋರಾಟ, ಮಹಿಳೆಯರ ರಕ್ಷಣೆ ಅವೆಲ್ಲ ಬೇಕು. ಆದರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥ ಮಹಿಳೆಯರಿಗೆ ಎಲ್ಲೂ ಕೂಡ ಶಿಕ್ಷೆ ಆಗ್ತಾ ಇಲ್ಲ. ಇದರಿಂದನೇ ಗಂಡಸರು ಈ ಥರದವರು ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಯಾವ್ದಾದ್ರು ಸೊಲ್ಯೂಷನ್ ಸಿಗುತ್ತಾ ಅಂದರೆ ಕಾನೂನುಗಳೇ ಮಾಡಬೇಕಾಗತ್ತೆ. ಇನ್ಯಾರ ಕೈಲೂ ಇದಕ್ಕೆ ಸೊಲ್ಯೂಷನ್ ಕೊಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಹೇಗೆ ಹೋದ್ರು ದುಡ್ಡಿದೆ ಅಂದರೆ ಇಲ್ಲ ಬೇಡ ಬಿಡಿ ದುಡ್ಡಿನ ಬಗ್ಗೆ, ಹೆಣ್ಣು ಅಂದರೆ ಅವಳಿಗೆ ಸಪೋರ್ಟ್ ಮಾಡೋಣ ಅಂತ ನೋಡೋದೇ ಎಲ್ಲರೂ ಯೋಚನೆ ಮಾಡೋದು. ಈವನ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೆಣ್ಣಿಗೆ ಸಪೋರ್ಟ್ ಮಾಡೋಣ ಅಂತಾರೆ. ಅಲ್ಲಿ ಹೆಣ್ಣದೇ ತಪ್ಪಿದ್ರೂ ಕೂಡ ಗಂಡಿನ ಬಗ್ಗೆ ಯೋಚನೆ ಮಾಡಲ್ಲ, ಗಂಡೇ ಏನೋ ಮಾಡಿದ್ದಾನೆ ಅಂತಲೇ ಯೋಚನೆ ಮಾಡ್ತಾರೆ. ಇನ್ನು ಹೆಣ್ಣಿನ ಹಕ್ಕುಗಳ ಸಂರಕ್ಷಣೆ ಮಾಡೋದಕ್ಕೆ ಎಷ್ಟೆಷ್ಟೋ ಸಂಘಗಳಿದೆ, ಸಂಘಟನೆಗಳಿದೆ. ಅವರೆಲ್ಲ ಪಟ್ ಅಂತ ಓಡ್ ಬಂದ್ಬಿಡ್ತಾರೆ, ಗಂಡಸೇ ತಪ್ಪು ಮಾಡಿದ್ದಾನೆ ಅಂತ. ಅಲ್ಲಿ ನಿಜ ಕೇಳೋದಕ್ಕೆ ಯಾರೂ ರೆಡಿ ಇರಲ್ಲ. ಎಲ್ಲರೂ ಏನು ಹೆಣ್ಣು ದುರ್ಬಲೆ ಅಂತ ಎಲ್ಲೋ ಒಂದು ಕಡೆ ಅವಾಗಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ, ಅದೊಂದು ವರ್ಡ್ ಇಟ್ಕೊಂಡು ಈಗಲೂ ಕೂಡ ಗಂಡಸದೇ ತಪ್ಪು ಅಂತ ತೋರಿಸಿ ಕೊನೆಗೆ ಆ ಗಂಡಸು ಬೇಜಾರಲ್ಲಿ ಜೀವನದಲ್ಲಿ ಉತ್ಸಾಹನೇ ಕಳ್ಕೊಂಡು ಸಾಯೋದಕ್ಕೆ ಕಾರಣ ಆಗ್ತಾ ಇದೆ ಈ ಸಮಾಜ. ಈಗ ಅತುಲ್ ಸುಭಾಷ್ ಅಂತ ಒಂದು ವಿಡಿಯೋ ಮಾಡಿ ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಈ ವಿಡಿಯೋ ಎಲ್ಲ ಕಡೆ ಹೈಲೈಟ್ ಆಗಿದೆ. ಅದೇ ರೀತಿ ಸಾಯ್ತಾ ಇರೋರು ಎಷ್ಟು ಜನ ಇರ್ಬೋದು ಹೇಳಿ? ವರ್ಷಕ್ಕೆ ಏನಿಲ್ಲ ಅಂದರೂ ಅತುಲ್ ಸುಭಾಷ್ ಥರ ಸುಮಾರು ನಮ್ಮ ಭಾರತದಲ್ಲೇ ಲೆಕ್ಕ ಹಾಕೊಳ್ಳೋದಾದರೆ 30,000 to 35,000 ಜನ ಗಂಡಸರು ಸಾಯ್ತಾ ಇದ್ದಾರೆ. ಯಾವ ಪ್ರಾಬ್ಲಮಿಂದ? ಈ ಫ್ಯಾಮಿಲಿ ಪ್ರಾಬ್ಲಮ್ಗಳು, ಟೆನ್ಷನ್ಗಳು, ಫ್ಯಾಮಿಲಿ ಟಾರ್ಚರ್ಗಳು, ಈ ಸುಳ್ಳು ಆರೋಪದ ಕೇಸ್ಗಳು, ಈ ಎಲ್ಲ ಕೇಸ್ಗಳನ್ನ ತಡ್ಕೊಳ್ಳೋದಕ್ಕಾಗದೆ, ಈ ಪ್ರೆಷರ್ಗಳೆಲ್ಲ ತಡ್ಕೊಳ್ಳೋದಕ್ಕಾಗದೆ ನಮಗೆ ಈ ಜೀವನನೇ ಬೇಡ ಅಂತ ಸಾಯ್ತಾ ಇರೋರು ಇದ್ದಾರೆ. ನಾವು ಒಂದೇ ಒಂದು ಕೇಸು ಅಂತ ನೋಡೋದಲ್ಲ, ಇದಕ್ಕೆ ಪರಿಹಾರ ಯಾರು ಕೊಡಬೇಕು ಅಂತ ಗೌರ್ಮೆಂಟ್ ಅವ್ರು ಡಿಸೈಡ್ ಮಾಡಬೇಕಾಗತ್ತೆ. ನೋಡಬೇಕು ಎಷ್ಟೆಷ್ಟೋ ಕೇಸ್ಗಳಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡು ಅದಕ್ಕೆ ಪರಿಹಾರ ಕೊಡೋ ಕೆಲಸ ಮಾಡಿದರೆ. ಇನ್ನು ಪುರುಷರಿಗೋಸ್ಕರನೇ ಸಪ್ರೇಟ್ ಹಕ್ಕುಗಳನ್ನ ಕ್ರಿಯೇಟ್ ಮಾಡಿ ಪುರುಷರು ಕೂಡ ನೊಂದಿತರಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪುರುಷರಿಗೆ ಸ್ತ್ರೀಯರಿಗೆ ಸಮಾನ ಹಕ್ಕು ಅಂತ ಒಂದೊಂದು ಕಾನೂನುಗಳು ಬಂತು. ಓಕೆ, ಸಮಾನ ಹಕ್ಕು ತಗೊಳ್ಳಿ, ಅವರು ಬದುಕಲಿ. ಆದರೆ ಕೆಲವೊಬ್ಬರು ಇದನ್ನ ದುರ್ಬಳಕೆ ಮಾಡ್ಕೊಳ್ತಾರಲ್ಲ, ಅವ್ರಿಗೆ ಏನು ಶಿಕ್ಷೆ? ಅವ್ರು ಕಠಿಣವಾದ ಶಿಕ್ಷೆ ಇಲ್ಲದೆ ಇರೋದ್ರಿಂದ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೆಂಗ್ ಹೋದ್ರು ಏನು ಹೆಚ್ಚು ಸುಳ್ಳು ಪ್ರೂವ್ ಆಯಿತು ಅಂದರೆ ಒಂದು ಸಣ್ಣದಾಗಿ ಶಿಕ್ಷೆ ಕೊಡ್ತಾರೆ, ಅನುಭವಿಸೋಣ ಬಿಡು ಅಂತ ಎಷ್ಟೋ ಜನ ಲೇಡೀಸು ರೆಡಿ ಆಗ್ಬಿಟ್ಟಿದ್ದಾರೆ. ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಒಂದು ಹೆಣ್ಣು ಅವ್ರ ಹತ್ರ ಇಷ್ಟು ಇಸ್ಕೋ ದುಡ್ಡನ್ನ ಗಂಡನ ಬಿಟ್ಬಿಡು, ಇನ್ನೊಬ್ಬರನ್ನ ಹತ್ರ ಇಷ್ಟು ಇಸ್ಕೋ ದುಡ್ಡನ್ನ ಅವನ್ನ ಬಿಟ್ಬಿಡು, ಆ ಥರ ಹೋಗ್ತಾ ಇರೋರು ತುಂಬ ಜನ ಆಗ್ತಾ ಇದ್ದಾರೆ. ಕಾರಣ ನಮ್ಮ ಸೋಷಿಯಲ್ ಮೀಡಿಯಾನು ಕಾರಣ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಸೀರಿಯಲ್ಗಳು, ಇಲ್ಲ ಬೇರೆ ಬೇರೆ ಫಿಲಮ್ಗಳು, ಈ ಥರದ್ದೆಲ್ಲ ಇನ್ಸ್ಪಿರೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಒಟ್ಟಿನಲ್ಲಿ ಎಲ್ಲದಕ್ಕಿಂತ ಮೇಜರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ರಾಕ್ಷನ್ ಅನ್ನೋದು ಆ ಮಹಿಳೆಯರನ್ನ ಬದಲಾಯಿಸ್ತಾ ಇದೆ. ಅವ್ರ ಲೈಫ್ ಸ್ಟೈಲ್ ಯಾವುದೋ ಲೆವೆಲ್ಗೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಲೈಫ್ ಸ್ಟೈಲ್ಗೆ ಗಂಡಸಿನ ಸಂಪಾದನೆ ಆಗ್ಬೋದು, ಇಲ್ಲ ಅವನ ಫ್ಯಾಮಿಲಿ ಆಗ್ಬೋದು ಅಡ್ಜಸ್ಟ್ ಆಗಲಿಲ್ಲ ಅಂದಾಗ ಅವನ ಆಪೋಸ್ ತಿರ್ಗೋದಕ್ಕೆ ಶುರು ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಂತೂ ಇದರಲ್ಲಿ ನಂಬರ್ 1 ಆಗಿದೆ. ಇನ್ಸ್ಟಾಗ್ರಾಮಿಂದ ಈ ಥರದ್ದು ಎಷ್ಟೆಷ್ಟೋ ನಡೀತಾ ಇದೆ. ಅವರು ಚೆನ್ನಾಗಿ ಕಾಣಿಸ್ಬೇಕು, ಅವರು ಹೈಪಾಗಿ ಕಾಣಿಸ್ಬೇಕು, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೇಳಿ ಹುಡುಗಿಯರು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸಗಳು ತಪ್ಪು ಅಂತ ಹೇಳೋದೇ ಇಲ್ಲಿ ಗಂಡಸಿನ ತಪ್ಪಾಗ್ತಾ ಇದೆ, ಅವ್ರ ಮನೆಯವ್ರು ತಪ್ಪಾಗ್ತಾ ಇದೆ. ಇದನ್ನೇ ಹೇಳ್ತಾ ಇರೋದು, ಮನೆಯವ್ರು ಯಾವ ರೀತಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ, ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಅನ್ನೋದ್ರ ಮೇಲೆ ಫ್ಯಾಮಿಲಿ ಮತ್ತೆ ಲೈಫು ಅನ್ನೋದು ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಪುರುಷರಿಗೂ ಕೂಡ ಒಂದು ಒಳ್ಳೆ ಕಾನೂನು ಬೇಕು, ಪುರುಷರನ್ನ ರಕ್ಷಿಸೋದಕ್ಕೆ ಕಾನೂನು ಬೇಕು. ಇಲ್ಲಿ ಎಲ್ಲನೂ ಕೂಡ ಮಹಿಳೆಯರಿಗೆ ಕೊಡಬಾರ್ದು ಅಂತ ತುಂಬ ಜನ ಹೇಳ್ತಾ ಇದ್ರು. ಇನ್ನು ಬದಲಾವಣೆಗಳಾಗಿಲ್ಲ. ಇಲ್ಲಿ ಮಹಿಳಾ ಸಬಲೀಕರಣ ಅಂತ ನಡೀತಾ ಇದೆ. ಆ ಸಬಲೀಕರಣನ ದುರ್ಬಳಕೆ ಮಾಡ್ಕೊಳ್ತಾ ಇರೋರಿಗೆ ಅಟ್ಲೀಸ್ಟ್ ಒಂದು 4 ಜನಕ್ಕಾದರೂ ತುಂಬ ಸೀರಿಯಸ್ ಆಗಿರುವಂಥ ಶಿಕ್ಷೆ ಆದರೆ ಮುಂದೆ ಇದೆಲ್ಲ ಬದಲಾಗ್ತಾ ಹೋಗುತ್ತೇನೋ. ಇಲ್ಲ ಅಂದರೆ ಅತುಲ್ ಸುಭಾಷ್ ಥರ ಈಗ 30-35 ಸಾವಿರ ಜನ ಸಾಯ್ತಾ ಇರೋರು ವರ್ಷಕ್ಕೆ, ಫ್ಯೂಚರಲ್ಲಿ 3 ಲಕ್ಷ ಜನದ ತನಕ ರೀಚ್ ಆದರೂ ಆಗಬಹುದು. ಇಂಥದ್ದು ಆಗದೇ ಇರಲಿ ಅಂತಲೇ ಕೇಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತ ಈ ಥರದ್ದು ಎಷ್ಟೋ ಜನ ಆಗ್ತಾ ಇರುತ್ತೆ. ಎಷ್ಟೋ ಜನ ಬೇಸತ್ತು ಏನೇನೋ ಮಾಡ್ಕೊಳ್ತಾ ಇರ್ತಾರೆ. ಒಂದು ಸಲ ಯೋಚನೆ ಮಾಡಿ, ಬೇಸತ್ತು ಈ ಥರ ಮಾಡ್ಕೊಳ್ಳೋದಕ್ಕಿಂತ ಬದುಕೋದಕ್ಕೆ 108 ದಾರಿ ಇದೆ. ಇದು ಯಾವುದೂ ಬೇಡ ಅಂತ ಸನ್ಯಾಸಿಗಳ ರೀತಿ ಬದುಕ್ತಾ ಇರೋರು ಎಷ್ಟೋ ಜನ ಇದ್ದಾರೆ, ನಾನು ಕಣ್ಣಾರೆ ನೋಡಿದ್ದೀನಿ. ಆ ರೀತಿ ಹೋಗಿ ಬದುಕೋಬೋದು. ಈ ಜೀವ ಯಾರೋ ಒಬ್ರಿಗೆ ಯಾವತ್ತೋ ಒಂದಿನ ಬಳಕೆ ಆಗುತ್ತೆ. ಅಂಥ ಜೀವನ ಕಳ್ಕೊಳ್ಳೋ ಕೆಲಸ ಮಾಡಬೇಡಿ ಅಂತ ನಾನು ಅಷ್ಟೇ ಕೇಳ್ಕೊಳ್ತೀನಿ. ಈ ಥರ ಯಾವುದೇ ಸಂದರ್ಭ ಬಂದ್ರೂ ಬೇರೆ ಕಡೆ ಹೋಗಿ ಬದುಕೋದಕ್ಕೆ ಜಾಗ ಇದೆ, ಪ್ರಪಂಚ ವಿಶಾಲವಾಗಿದೆ. ಅಂಥ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ
ನನ್ನಿಂದ ಯಾರಿಗೋ ಒಬ್ರಿಗೆ ಏನೋ ಒಂದು ಆಗ್ಬೇಕಾಗಿದೆಯಲ್ಲ ಅಂತ ಯೋಚನೆ ಮಾಡಿ ಬಿಟ್ಟು ಹೋದ್ರೂ ಯಾವತ್ತೋ ಒಂದು ದಿನ ಇಲ್ಲ ಫ್ಯಾಮಿಲಿ ಬೇಕು ಅನ್ನಿಸ್ದಾಗ ಬರ್ಬೋದು, ಇಲ್ಲ ಬೇಡವೇ ಬೇಡಪ್ಪ ನನಗೆ ಇದೇನು ಬೇಡ ಜೀವನ ಅನ್ನಿಸ್ದಾಗ ಸಾಧು ಆಗೋ, ಸನ್ಯಾಸಿ ಆಗೋ, ಸಂತರಾಗೋ, ಯಾರೋ ಒಬ್ರಿಗೆ ಅನುಕೂಲ ಆಗ್ಬೋದು. ಆ ರೀತಿ ಜೀವನ ನಡೆಸಿ ಆ ಥರದಲ್ಲಿ ನಿರ್ಧಾರ ತಗೊಳ್ಳೋದ್ರಿಂದ ಈ ಥರ ಕೆಟ್ಟದು ಅನ್ನೋದಾಗುತ್ತೆ. ಇನ್ನು ಉಳಿದಿದ್ದು ಜನ ನೀವು ಯೋಚನೆ ಮಾಡಿ. ತುಂಬ ಜನ ಇದ್ರ ಬಗ್ಗೆ ಯೋಚನೆ ಮಾಡಿರ್ತೀರ, ಫ್ಯಾಮಿಲಿಗಳಲ್ಲಿ ಈ ಥರ ಕಷ್ಟ ಅನುಭವಿಸಿರ್ತೀರ. ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಜೀವ ಇದ್ದರೆ ನಾವೇನಾದರೂ ಸಾಧನೆ ಮಾಡ್ಬೋದು, ಜೀವನೇ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋವಾಗುತ್ತೆ. ಒಂದು ಸಲ ಯೋಚನೆ ಮಾಡಿ. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.